ಸೊ ಉತ್ತರ ಕರ್ನಾಟಕದ ಜೀವ ನದಿ ಯಾವುದಾದ್ರೂ ಇದ್ದರೆ ಅದು ಈ ಕೃಷ್ಣಾ ನದಿ. ಯಾಕೆ ಹಾಯ್ ಹಲೋ, ಹೆಂಗಿದ್ದೀರಿ? ನಾನು ಚಲೋ ಇದ್ದೀನಿ. ಸೊ ನಾನು ಸಂಗಮಕ್ಕೆ ಹೊಂಟಿದ್ದೆ. ಕೂಡಲ ಸಂಗಮಕ್ಕೆ ಹೋಗೋ ದಾರಿಲಿ ಕೃಷ್ಣಾ ನದಿ ಎದುರಾಯಿತು. ಸೊ ಕೃಷ್ಣಾ ನದಿ ಬಂತು ಮುಂದೆ. ಸೊ ಕೃಷ್ಣಾ ನದಿ ನೋಡಿಕೊಂಡು ಆಮೇಲೆ ಕೂಡಲ ಸಂಗಮಕ್ಕೆ ಹೋದ್ರಾಯ್ತು ಅಂತ ಸುಮ್ಮನೆ ಈ ಕಡೆ ನಡ್ಕೊಂಬಂದೆ. ಇಲ್ಲಿ ಒಂದಷ್ಟು ಜನ ಮೀನುಗಾರಿದ್ದಾರೆ. ಸೊ ಆ ಕಡೆ ಹೋಗಿ ನೋಡ್ಕೊಂಬರೋಣ ಬರ್ರಿ. ಇದೆ ನೋಡಿ ಕೃಷ್ಣಾ ನದಿ. ಅಲ್ಲಿ ಮೀನು ಹಿಡಿಯೋಕ್ಕೆ ಬಲಿನ ರೆಡಿ ಮಾಡ್ಕೊತಿದ್ದಾರೆ. ಸೊ ಈ ಕಡೆ ದೂರದಲ್ಲಿ ಒಂದು ಬೋಟ್ ಹೋಗ್ತಾ ಇದೆ. ಸೊ ಅಲ್ಲೊಂದು ಬೋಟ್ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಬೋಟ್ ಇದೆ. ಅಲ್ಲಿ ದೂರದಲ್ಲಿ ಒಂದು ಬೋಟ್ ಕಾಣಿಸ್ತಿದೆ ನೋಡಿ, ರೆಡ್ ಬೋಟ್. ಸೊ ಉತ್ತರ ಕರ್ನಾಟಕದ ಜೀವ ನದಿ ಯಾವುದಾದ್ರೂ ಇದ್ದರೆ ಅದು ಈ ಕೃಷ್ಣಾ ನದಿ. ಯಾಕೆ ಮಾತು ಹೇಳಕತ್ತೀನಿ ಅಂತಂದರೆ, ಕೃಷ್ಣಾ ನದಿ ಒಟ್ಟು ಕರ್ನಾಟಕದಲ್ಲಿ 483 ಕಿಲೋಮೀಟ್ರ್ ಹರಿಯುತ್ತೆ. ಅದೇ ಕಾವೇರಿ ನದಿಗೆ ಹೋಲಿಸಿದ್ರೆ ಕಾವೇರಿ ನದಿ ಕರ್ನಾಟಕದಲ್ಲಿ ಹರಿಯೋದು 320 ಕಿಲೋಮೀಟ್ರ್ ಮಾತ್ರ. ಆದರೆ ಕೃಷ್ಣಾ ನದಿ ಹರಿಯೋದು 483 ಕಿಲೋಮೀಟ್ರ್. ಹಾಗೂ ಕೃಷ್ಣಾ ನದಿ ಕರ್ನಾಟಕದ 11.4 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರು ಒದಗಿಸುತ್ತೆ. ಅದೇ ಕಾವೇರಿ ನದಿ ನೋಡೋದಾದರೆ 11.2 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರು ಒದಗಿಸುತ್ತೆ. ಆದರೆ ಕಾವೇರಿ ನದಿಗೆ ಸಿಕ್ಕಷ್ಟು ಸ್ಥಾನಮಾನ ಗೌರವ ಕೃಷ್ಣಾ ನದಿಗೆ ಸಿಗ್ತಿಲ್ಲ. ಯಾಕಂತಂದರೆ ಈ ನದಿ ಇರೋದು ಉತ್ತರ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ. ಸೊ ಯಾಕಂತಂದರೆ ಉತ್ತರ ಕರ್ನಾಟಕ ಮಂದಿ ಅವರದನ್ನು ಅವರು ಬೆಳೆಸ್ಕೊಳ್ಳಲ್ಲ ಮತ್ತು ಅವರದನ್ನು ಅವರು ಪ್ರಚಾರನೂ ಮಾಡೋಂಗಿಲ್ಲ. ಯಾಕಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಳೆನೂ ಕಡಿಮೆ, ಅರಣ್ಯ ಭೂಮಿನೂ ಕಡಿಮೆ. ಒಂದು ವೇಳೆ ಈ ನದಿ ಏನಾದರೂ ಇರಲಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕ ಭೂಮಿ ಎಲ್ಲ ಫುಲ್ ಬರಡಾಗ್ತಿತ್ತು ಮತ್ತು ಉತ್ತರ ಕರ್ನಾಟಕ ಮಂದಿಗೆ ಕುಡಿಯೋಕೊಂದನೇ ನೀರು ಕೂಡ ಸಿಗ್ತಿರಲಿಲ್ಲ. ಯಾಕಂತಂದರೆ ಬಾಗಲಕೋಟೆ, ಬೆಳಗಾವಿ ಅಪ್ ಟು ಕೊಪ್ಪಳದವರೆಗೂ ಕುಡಿಯೋ ನೀರು ಏನಾದರೂ ಬಂದರೆ ಅದು ಕೃಷ್ಣಾ ನದಿ ನೀರೇ. ಹಾಗೂ ಮಲಪ್ರಭಾ, ಘಟಪ್ರಭಾ, ಭೀಮಾ ಮತ್ತು ತುಂಗಭದ್ರಾ ನದಿ ಎಲ್ಲ ನದಿಗಳು ಕೂಡ ಕೃಷ್ಣಾ ನದಿಯ ಉಪನದಿಗಳೇ ಆಗಿದ್ದಾವೆ. ಯಾಕಂತಂದರೆ ಕೃಷ್ಣಾ ನದಿ ಒಂದು ಇರಲಿಲ್ಲ ಅಂತಂದ್ರೆ ಬೆಳಗಾವಿ, ಬಾಗಲಕೋಟೆ, ರಾಯಚೂರು ಸಿಕ್ಕಾಪಟ್ಟೆ ಬೆಳೆಯೋಕ್ಕೆ ಫೇಮಸ್ ಆಗಿದ್ದಾವೆ. ಅದರಲ್ಲೂ ಬೆಳಗಾವಿ ಮತ್ತು ಬಾಗಲಕೋಟದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಾರೆ. ಮತ್ತು ನಮ್ಮ ರಾಯಚೂರಲ್ಲಿ ಅತಿ ಹೆಚ್ಚು ಭತ್ತ, ಮತ್ತು ನಮ್ಮ ಕೊಪ್ಪಳದಲ್ಲಿ ಅತಿ ಹೆಚ್ಚು ಭತ್ತ ಬೆಳೀತಾರೆ. ಇದಕ್ಕೆಲ್ಲ ಮೂಲ ಕಾರಣವೇ ಈ ನಮ್ಮ ಕೃಷ್ಣಾ ನದಿ. ಈ ನದಿ ಇರಲಿಲ್ಲ ಅಂತಂದಿದ್ರೆ ಉತ್ತರ ಕರ್ನಾಟಕ, ಲಿಟ್ರಲಿ ಉತ್ತರ ಕರ್ನಾಟಕ ರೈತರು ಮಾತ್ರ ತುಂಬ ಕಷ್ಟಪಡಬೇಕಾಗಿತ್ತು. ಸೊ ಯಾಕಂತಂದರೆ ಈ ನದಿ ನೀರನ್ನು ಉಪಯೋಗಿಸ್ಕೊಂಡು ತುಂಬ ಬೆಳೆ ಬೆಳೀತಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ರೈತರು. ಅದಕ್ಕೋಸ್ಕರ ಈ ನದಿ ನಮ್ಮ ಉತ್ತರ ಕರ್ನಾಟಕದ ಜೀವ ನದಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಸೊ ಈ ನದಿ ಹುಟ್ಟೋದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ. ಸೊ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ ಹಾಗೂ ತೆಲಂಗಾಣ, ಆಂಧ್ರ ಹರಿದು ಬಂಗಾಳ ಕೊಲ್ಲಿನ ಸೇರುತ್ತೆ. ಸೊ ಇನ್ನೊಂದು ಏನಂತಂದ್ರೆ, ನೀವು ಅಬ್ಸರ್ವ್ ಮಾಡಿರ್ತೀರ, ಕಾವೇರಿ ನದಿ ನೀರೇನಾದರೂ ಎಷ್ಟು TMC ತಮಿಳ್ನಾಡಿಗೆ ಬಿಡಬೇಕಲ್ಲ, ಅದಕ್ಕಿಂತ ಒಂದು ಹನಿ ಹೆಚ್ಚು ಬಿಟ್ಟರು ಕೂಡ ದಕ್ಷಿಣ ಕರ್ನಾಟಕದ ರೈತರು ಹೋರಾಟ ಮಾಡ್ತಾರೆ. ಬಟ್ ನಮ್ಮ ಉತ್ತರ ಕರ್ನಾಟಕ ರೈತರು ಕೃಷ್ಣಾ ನದಿ ನೀರು ಹೆಚ್ಚೆಚ್ಚಿಗೆ ಹೋಗುತ್ತೆ ಇದಕ್ಕೆ, ಆಂಧ್ರ ಪ್ರದೇಶಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಹೋಗುತ್ತೆ. ಎಷ್ಟು TMC ಬಿಡಬೇಕು ಅದಕ್ಕಿಂತ ಹೆಚ್ಚು ನೀರು ಆಂಧ್ರಕ್ಕೆ ಹೋಗುತ್ತೆ. ಆದರೂ ಕೂಡ ನಮ್ಮ ರೈತರು ಹೋರಾಟ ಮಾಡೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ಸೊ ಉತ್ತರ ಕರ್ನಾಟಕ ರೈತರು ಹೋರಾಟ ಯಾವಾಗ ಮಾಡ್ತಾರೋ ಆವಾಗ ಈ ಕೃಷ್ಣಾ ನದಿ ನೀರು ಸದ್ಬಳಕೆ ಆಗುತ್ತೆ ಕರ್ನಾಟಕಕ್ಕೆ. ಸೊ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಅಂದರೆ ಒಂದೇ ಬೆಳೆ ಕೊಡ್ತಾರೆ ನೀರನ್ನ, 2 ಬೆಳೆಗೆ ಕೊಡ್ಬೋದು ಇನ್ನು ಮುಂದೆ. ಸೊ ಹಂಗಾಗಿ ಆಂಧ್ರಕ್ಕೆ ಜಾಸ್ತಿ ಯೂಸ್ ಆಗ್ತಾಯಿದೆ ಈ ಕೃಷ್ಣಾ ನದಿ ನೀರು. ಸುಮ್ಮನೆ ಹರ್ಕೊಂಡು ಹೋಗ್ತಿದ್ದೆ ನಮ್ಮ ಉತ್ತರ ಕರ್ನಾಟಕ ಮಂದಿ, ಯಾರು ಪ್ರಶ್ನೆ ಮಾಡ್ತಿಲ್ಲ. ಸೊ ಅದೇ ಕಾವೇರಿ ನೋಡ್ರಿ, ನೀವು ಸ್ವಲ್ಪ ಹೆಚ್ಚಿಗೆ ಏನಾದರೂ ತಮಿಳ್ನಾಡಿಗೆ ನೀರು ಹೋಯ್ತು ಅಂದರೆ ಕಾವೇರಿ ನದಿ ನೀರು ತುಂಬಾ ಉಗ್ರವಾದ ಹೋರಾಟ ಮಾಡ್ತಾರೆ ಅಲ್ಲಿ ಜನ. ಸೊ ನಮ್ಮ ರೈತರು ಕೂಡ ಕೃಷ್ಣಾ ನದಿ ಉಳಿಸ್ಕೋಬೇಕು. ಸೊ ಕೃಷ್ಣಾ ನದಿನ ತುಂಬ ಗಲೀಜು ಮಾಡ್ತಿದ್ದಾರೆ. ಇಲ್ಲೆಲ್ಲ ನೋಡಿ ಫುಲ್ಲು ಏನೇನೋ ತಂದು ಎಷ್ಟು ಬಿಟ್ಟಿದ್ದಾರೆ, ಹೊಲಸೆಲ್ಲ ತಂದು ನದಿ ದಂಡಿಗೆ ಹಾಕಿದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ನದಿಗಳು ಹಾಳಾಗ್ತವೆ, ನದಿಗಳಲ್ಲಿರೋಂಥ ಜಲಚರ ಪ್ರಾಣಿಗಳು ಕೂಡ ಸತ್ತೋಗ್ತವೆ. ಇದರಿಂದ ನಮಗೆ ಮತ್ತೆ ಎಫೆಕ್ಟ್ ಅದು. ಸೊ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಜೀವ ನದಿ. ಸೊ ಈ ನದಿ ಇರಲಿಲ್ಲಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ 90% ಬೆಳೆ ಬೆಳೆಯೋಕೆ ಆಗ್ತಾನೆ ಇರಲಿಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳು ಎಲ್ಲಿಂದ ಅಂತಂದರೆ ರಾಯಚೂರು, ಯಾದಗಿರಿ, ಬೆಳಗಾವಿ, ಬಾಗಲಕೋಟೆ
ಈ 4 ಜಿಲ್ಲೆಗಳು ಅತಿ ಹೆಚ್ಚು ಈ ನದಿ ನೀರಿನ ಮೇಲೆ ಅವಲಂಬನೆ ಆಗಿದ್ದಾವೆ. ಸೊ ಈ ನದಿ ಇರಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ತುಂಬಾ ಕಷ್ಟಪಡಬೇಕಾಗಿತ್ತು. ನೋಡ್ರಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ ನದಿ. ಸೊ ಇಲ್ಲೆಲ್ಲ ಮೀನುಗಾರಿಗೂ ಕೂಡ ಒಳ್ಳೆ ಆದಾಯ ತಂದು ಕೊಡುತ್ತೆ. ಸೊ ಇಲ್ಲಿದ್ದಾರೆಲ್ಲ ಇವರು ಬಲಿನ ಉಚ್ತಾ ಇದ್ದಾರೆ. ಇವಾಗ ಈ ಬಲಿನ ಬಿಚ್ಚಿ ಇವಾಗ ಸಾಯಂಕಾಲ ಅನ್ನೋಷ್ಟರೊಳಗೆಲ್ಲ ಈ ನದಿ ತುಂಬ ಆ ಬಲಿನ ಅರುವುತ್ತಾರೆ. ಅರಿವಿಬಿಟ್ಟು ಮರುದಿನ ಬಂದು ಆ ಬಲಿ ತೆಗಿತಾರೆ. ಆವಾಗೆಲ್ಲ ತುಂಬ ಮೀನುಗಳು ಬಿದ್ದಿರ್ತವೆ ಆ ಬಲಿ ಒಳಗೆ. ಸೊ ಇವಾಗೆಲ್ಲ ಬೋಟ್ ಮುಖಾಂತರ ಹೋಗ್ತಾರೆ. ಅಲ್ಲಿ ಬರ್ತಿದ್ದಿಲ್ಲ ಆ ಬೋಟಲ್ಲಿ ಹೋಗಿ ಫುಲ್ಲು ಈ ನದಿ ರೌಂಡ್ ಹೋಗಿ ಆ ಬಲಿನ ಬಿಟ್ಟು ಬರ್ತಾರಂತೆ. ಅಲ್ಲಿ ಕಲ್ಲುಗಳೆಲ್ಲ ಕಟ್ಟಿದ್ರೆ ಆ ಬಲಿಗೆ ಅದು ಕೆಳಗಡೆ ಹೋಗಲಿ ಅಂತ. ಸೊ ಅದನ್ನೆಲ್ಲ ಈ ನದಿ ಅದೆಷ್ಟು ಉದ್ದ ಇದೆ ಅಷ್ಟು ಉದ್ದ ಬಿಡ್ತಾರೆ. ಬಿಟ್ಟು ಮರುದಿನ ಬಂದು ತೆಗಿತಾರೆ. ಮಳೆಗಾಲದ ಟೈಮಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನೀರು ನಿಂತಿರುತ್ತೆ. ಇಲ್ಲಿವರೆಗೂ ಬಂದಿರುತ್ತೆ ನೀರು. ಇವಾಗ ಬೇಸಿಗೆ ಅಲ್ವಾ, ಹಂಗಾಗಿ ನೀರು ಜಾಸ್ತಿ ಇಲ್ಲ, ಕಡಿಮೆ ಆಗಿದೆ. ಇಲ್ಲಿವರೆಗೂ ತುಂಬ ತೆಪ್ಟು ಅಲ್ಲೊಂದು ಒಡ್ಡು ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗುತ್ತಂತೆ ನೀರು. ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಂಬರಿ ಒಂದ್ಸಲ ಬೋಟಿಂಗ್ ಹೋಗನ್ರಿ. ಬೋಟ್ ಒಳಗೆ ಲೈಫ್ ಜಾಕೆಟ್ ಕೊಡಕತ್ತಾರೆ. ಬೋಟ್ ಒಳಗೆ ಒಬ್ಬರಿಗೆ 50 ರೂಪಾಯಿ ಅಂತೆ. ನನಗೆ ಲೈಫ್ ಜಾಕೆಟ್ ಕೊಟ್ಟಿಲ್ಲ, ಇವ್ರು ಎಲ್ಲರಿಗೂ ಲೈಫ್ ಜಾಕೆಟ್ ಕೊಟ್ಟವ್ರೆ. ಈ ಬೋಟ್ ಸ್ಟೇರಿಂಗ್ ನೋಡ್ರಿ ಇಲ್ಲಿದೆಯಲ್ಲ, ಇದೆ ಈ ಬೋಟ್ ಸ್ಟೇರಿಂಗ್. ಡ್ರೈವರ್ ಇಲ್ಲೇ ಬಂದು ಕುದುರ್ತಾರೆ. ಈಗ ಡ್ರೈವರ್ ದುಡ್ಡು ಸಿಗಕತ್ತ ನೋಡ್ರಿ. ಬೋಟ್ ಡ್ರೈವರ್ ಒಬ್ಬರಿಗೆ 50 ರೂಪಾಯಿ. ಬಾಯ್ ಅಣ್ಣ ಕೊಡ್ರಲ್ಲಿ. ಹಾಂ 5 ರೂಪಾಯಿ ವಾಪಸ್ ಕೊಡಿ. ಆಯ್ ಮಾಡಪ್ಪ, ಆಯ್ ಮಾಡಿ. ಆಯ್ ಆಯ್ ಸೊ ಡ್ರೈವರ್ ನೋಡ್ರಿ ಇವ್ರೆ. ಸಂಜೆಯ ಕೆಂಪು ಬಾನಿನ ಅಡಿಯಲ್ಲಿ ಕೃಷ್ಣೆಯ ನೀಲಿ ಅಲೆಗಳ ಮಡಿಲಲ್ಲಿ ತೇಲುತ್ತಾ ಸಾಗಿದೆ ನನಗೊಂದು ದೋಣಿ, ಮನವ ಸೆಳೆದಿದೆ ಪ್ರಕೃತಿಯ ಈ ಶ್ರೇಣಿ. ಸೂರ್ಯನು ಕೆಂಪಾಗಿ ನದಿಗೆ ಇಳಿದಾಗ, ಬಂಗಾರದ ಬಣ್ಣವನ್ನು ನೀರಿಗೆ ಮೆತ್ತಿದಾಗ, ಅಲೆಗಳ ಮೇಲೆ ಮೂಡಿದೆ ಬೆಳಕಿನ ಹಾದಿ,
ಮರೆತಂತಿದೆ ಮನವು ಜಗದ ಎಲ್ಲ ವ್ಯಾಧಿ, ಮರೆತಂತಿದೆ ಮನವು ಜಗದ ಎಲ್ಲ ವ್ಯಾಧಿ. ಇಲ್ಲಿಂದ ನನ್ನ ಪಯಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಆಲ್ಮಟ್ಟಿ ಅಣೆಕಟ್ಟು ಅಂತ ಕರೀತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿ ಏನು ಅನಿಸ್ತು ಕಾಮೆಂಟ್ ಮಾಡಿ. ಹಂಗೆ ನಮ್ಮ UK ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.